ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 6ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಒಗಟೆ ಏನಿ ಸೃಷ್ಟಿ, ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರ್ಮಿಸಿದ ಕೈ ಒಂದಾದೊಡೇಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಉಮರ್ ಖಯ್ಯಾಮ್ ಅವರು ಅದ್ಭುತವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಹಿಂದೆ ಒಂದು ಬಾಗಿಲಿದೆ, ಅದನ್ನು ತೆರೆದು ನೋಡೋಣ ಅಂದರೆ ಬೀಗ ಹಾಕಲಾಗಿದೆ, ಆದರೆ ಬೀಗದ ಕೈ ಕಳೆದು ಹೋಗಿದೆ. ಮುಂದೆ ಒಂದು ಕಬ್ಬಿಣದ ತೆರೆ ಇದೆ, ಅದನ್ನು ಸರಿಸಿ ನೋಡೋಕೆ ಆಗ್ತಾ ಇಲ್ಲ. ಅಂದರೆ ಹುಟ್ಟಿನ ಹಿಂದೆ ಹೋಗೋಕ್ಕಾಗ್ತಾ ಇಲ್ಲ, ಸಾವಿನ ಆಚೆ ಏನಿದೆ ಅಂತ ನೋಡೋಕ್ಕಾಗ್ತಾ ಇಲ್ಲ. ಇವೆರಡರ ನಡುವೆ ನೀನು ನಾನು ಅನ್ನುವ ನಾಟಕ ನಡೀತಾ ಇದೆ. ಇದು ಉಮರ್ ಖಯ್ಯಾಮ್ ಅವರ ಮಾತು. ಈ ಸೃಷ್ಟಿ ಒಂದು ಅರ್ಥವಾಗದ ಒಗಟು. ಈ ಬಾಳಿಗೆ ಏನಾದರೂ ಅರ್ಥ ಇದೆಯಾ? ಯಾರು ಈ ಒಗಟನ್ನು ಬಿಡಿಸೋರು? ಜಗವನ್ನು ನಿರ್ಮಿಸಿದ ಕೈ ಒಂದೇ ಆಗಿದ್ದರೆ ಇಷ್ಟೆಲ್ಲ ಬಗೆ ಬಗೆಯ ಜೀವಿಗಳು ಯಾಕಿದೆ? ಒಂದು ಕಡೆ ಸಮುದ್ರದಲ್ಲಿ ಈಜುವ ಮೀನು, ಇನ್ನೊಂದು ಕಡೆ ಆಕಾಶದಲ್ಲಿ ಹಾರಾಡುವ ಪಕ್ಷಿ, ಒಂದು ಕಡೆ ಉಷ್ಣವಲಯ, ಇನ್ನೊಂದು ಕಡೆ ಶೀತ, ಒಂದು ಹಸುವಲ್ಲಿಯೂ ಎಷ್ಟು ವಿಧ. ಹೀಗೆ ಅದೆಷ್ಟು ರೀತಿಯ ವಿವಿಧತೆಯನ್ನು ಈ ಪ್ರಕೃತಿ, ಈ ಜಗತ್ತು ತನ್ನೊಳಗೆ ತುಂಬಿಕೊಂಡಿದೆ. ಒಂದೇ ಮನೆಯಲ್ಲಿ ಹುಟ್ಟಿದವರು ಎಷ್ಟು ವಿಭಿನ್ನವಾಗಿರ್ತಾರೆ. ಅದೇ ನೀರು, ಅದೇ ಗೊಬ್ಬರ, ಆದರೆ ಬಿಡುವ ಹಣ್ಣು ಹೂವುಗಳು ಮಾತ್ರ ಬೇರೆ ಬೇರೆ. ಎಂಥ ಸೋಜಿಗ ಇದು! ಹಿರಿಯರೊಬ್ಬರು ಒಮ್ಮೆ ಹೇಳಿದರು, ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ಯಾವ ಯೋಜನೆಯನ್ನು ಹಾಕಿಕೊಳ್ಳದೆ ಒಬ್ಬರೇ ಸುಮ್ಮನೆ ಮನೆಯಿಂದ ಮುಂಜಾನೆ ಹೊರಡಿ. ಯಾವ ವಾಹನವನ್ನು ಬಳಸಬೇಡಿ, ಸುಮ್ಮನೆ ನಡೆದುಕೊಂಡು ಹೋಗಿ. ಸುರಕ್ಷತೆಗಾಗಿ ಬೇಕಾದರೆ ಮೊಬೈಲ್ ಇರಲಿ. ಹೋಗ್ತಾ ದಾರಿಯ ಪಕ್ಕದ ಗಿಡ ಮರಗಳ ಎಲೆಯನ್ನು ಮುಗುಳ್ನಗ್ತಾ ಪ್ರೀತಿಯಿಂದ ನೇವರಿಸಿ. ಆಗಾಗ ಆಕಾಶ ನೋಡಿ, ಪ್ರಪಂಚವನ್ನು ಅನುಭವಿಸಿ. ನಿಮ್ಮ ಧಾವಂತದ ಬದುಕಿನಲ್ಲಿ ನೀವೇನನ್ನು ಕಳೆದುಕೊಳ್ತಾ ಇದ್ದೀರಾ ಎಂಬುದು ನಿಮಗೆ ಮನವರಿಕೆ ಆದರೂ ಆಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಪ್ರಕೃತಿ, ಈ ಸೃಷ್ಟಿ ಅಷ್ಟು ಸುಂದರವಾಗಿದೆ. ನಾವು ನೋಡಲಿ ಬಿಡಲಿ ಹೂವು ಅರಳುವುದನ್ನು ನಿಲ್ಲಿಸೋದಿಲ್ಲ, ಕಾಯಿ ಹಣ್ಣಾಗದೇ ಇರೋದಿಲ್ಲ. ಅದನ್ನು ಆನಂದಿಸುವ ಮನಸ್ಸು ಮತ್ತು ಸಮಯ ಇಲ್ಲದಿದ್ದರೆ ನಷ್ಟ ಅನುಭವಿಸುವವರು ನಾವೇ. ಇದಾದರೂ ನಮಗೆ ಗೊತ್ತಿರಲಿ. ಪ್ರತಿದಿನವೂ ಪರಿಸರ ದಿನವಾಗಲಿ, ಅಪರೂಪಕ್ಕೊಮ್ಮೆ ಆದರೂ ನಾವು ಈ ಜಗತ್ತಿಗೆ ಏನನ್ನೂ ನೀಡದೆ ಎಲ್ಲವನ್ನೂ ಪಡೆದುಕೊಳ್ತಾ ಇರೋರು ಅನ್ನೋದು ನಮಗೆ ನೆನಪಾಗಲಿ. ಪ್ರತಿದಿನವೂ ಗಿಡವೊಂದನ್ನು ನೆಡಲಿಕ್ಕೆ ಸಾಧ್ಯವಾಗದಿದ್ದರೂ ಪ್ರೀತಿಯಿಂದ ಅವುಗಳನ್ನು ನೋಡಲಿಕ್ಕಾದರೂ ನಮಗೆ ಮನಸ್ಸು ಬರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.